ಎಸ್ ಸಿ ಮೋರ್ಚಾದ ನಗರ ಜಿಲ್ಲಾಧ್ಯಕ್ಷರ ವತಿಯಿಂದ ಇವತ್ತು ಒಂದು ಕಾಂಗ್ರೆಸ್ ವಿರುದ್ಧ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದ ಉದ್ದೇಶ ಇಷ್ಟು, ಸುಮಾರು 2.5-3 ವರ್ಷ ಆಗ್ಲಕ್ಕೆ ಬಂತು ಕಾಂಗ್ರೆಸ್ ಸರ್ಕಾರಕ್ಕೆ ಬರೋದಕ್ಕೆ ಮುಂಚೆ, ಗೌರ್ಮೆಂಟ್ ಚುನಾವಣೆಗೆ ಮುಂಚೆ ದಲಿತರ ಪರವಾಗಿ ಅವ್ರು ಇಷ್ಟು ಒಂದು ಮಾತಾಡಿದ್ದಾರೆ ಅಂದರೆ, ಇವತ್ತು ಅವರು ಎಲ್ಲೇ ದಲಿತರ ಪಾಪ ಎಲ್ಲೇ ಇರಲಿ ಇವತ್ತು ಬಂದು ಕೇಳಿ ಕುರಿಗಳಾಗಿ ಅವ್ರಿಗೆ ಓಟ್ ಹಾಕಬೇಕು, ಓಟ್ ಹಾಕಿದ್ದಾರೆ ಬಿ. ಆದರೆ ಓಟ್ ಹಾಕ್ಸ್ಕೊಂಡಂಥ ನಾಯಕರು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು 4 ಸಚಿವರಿದ್ದಾರೆ. ಇವತ್ತು ದಲಿತ ಸಚಿವರು 4 ಜನ ಸಚಿವರಿದ್ದಾರೆ. ಇವತ್ತು ನಮಗೆ ಮೀಸಲಿಟ್ಟಂತ ಅಣ್ಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾಡಿದಂಥ ಒಂದು ಸಂವಿಧಾನ ಪ್ರಕಾರ ಮಾಡಿದಂಥ ನಮ್ಮ ದಲಿತರ ಹೋಳಿಗೆ ಆಗಲಿ, ಅವರ ಅಭಿವೃದ್ಧಿಗೆ ಆಗಲಿ, ಅವ್ರ ಶಿಕ್ಷಣಕ್ಕಾಗಲಿ, ಆರ್ಥಿಕವಾಗಲಿ ಆ ದುಡ್ಡನ್ನು ಇಟ್ಟಂಥ ಹಣವನ್ನು ಇವತ್ತು ಓಪನ್ ಆಗಿ ಹೇಳ್ತಾರೆ. ಇವತ್ತು ಎಚ್ ಸಿ ಮಾದೇವಪ್ಪನವರು ರಾಜಾರೋಷವಾಗಿ ಹೇಳ್ತಾರೆ. ಒಬ್ಬ ಎಚ್ ಸಿ ಮಾದೇವಪ್ಪನವರು ದಲಿತ ಸಚಿವರು, ನಾಚಿಕೆ ಆಗ್ಬೇಕು ಅವರಿಗೆ. ನಾವು ಈ ದುಡ್ಡನ್ನು ಯೋಜನೆಗಳಿಗಾಗಿ ನಾವು ಬಳಕೆ ಮಾಡ್ತಾ ಇದ್ದೀವಿ ಅಂತೇಳಿ. ಯಾಕಪ್ಪ ಬಳಕೆ ಮಾಡ್ತೀರಿ? ಯಾಕೆ ಬಳಕೆ ಮಾಡ್ತೀರಿ? ನಿಮ್ಮಪ್ಪನ ದುಡ್ಡಾ? ಇದು ನಿಮ್ಮಪ್ಪಂದು ಆ ದುಡ್ಡು. ಇದು ನೀವು ಪ್ರಣಾಳಿಕೆಯಲ್ಲಿ ನಿಮ್ಮ ಪಕ್ಷದಿಂದ ನೀವು ಹೇಳಿದ್ದೀರಿ, ಕಾಂಗ್ರೆಸ್ ಪಕ್ಷದಿಂದ ಹೇಳಿದ್ರಿ. ನೀವು ಕಾಂಗ್ರೆಸ್ ಪಕ್ಷದಿಂದ ಇವ್ರಿಗೆ ನೀವು ದುಡ್ಡನ್ನು ಕೊಡಬೇಕು ಯೋಜನೆಗಳಿಗೆ. ಅದನ್ನು ಬಿಟ್ಟು ನಮ್ಮ ದಲಿತರ ಹಣವನ್ನು, ಮೀಸಲಿಟ್ಟ ಹಣವನ್ನು ನೀವು ಹೋಗಿ ಯೋಜನೆಗಳಿಗೆ ಕೊಡ್ತಾರೆ, ಅದು ರಾಜಾರೋಷ ಹೇಳ್ತೀರಿ. ನೀವು ನಾಚಿಕೆ ಆಗಬೇಕು. ಇನ್ನು ಮುಂದಿನ ದಿನಗಳಲ್ಲಿ ದಲಿತರು ನೀವು ಹೆಸರು ಹೇಳ್ಕೊಂತ ಒಂದು ಸೌಖ್ಯತೆ ಕಳ್ಕೊಂಡಿರಿ. ಇನ್ನು ಇದೇ ಥರ ಮುಂದೆ ನೀವು ಮಾಡಿದಿರಪ್ಪ ಅಂದ್ರೆ ಮತ್ತು ಒಂದು ದೊಡ್ಡವಾದ ಒಂದು ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ಮತ್ತು ಈ ಒಂದು ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಭಾಳ ಹದಗೆಟ್ಟಿದೆ. ಭಾಳ ಒಂದು ಎರಡು ಇಲ್ಲ, ಹಲವಾರವಾದ ನೀವು ಮಾಧ್ಯಮದವ್ರೇನು ಗೊತ್ತಾವ, 1-2 ಅಂತೂ ಇಲ್ಲ. ನಿಮಗೆ ಮಾಧ್ಯಮದವ್ರಿಗೆ ಹೆಂಗೆ ಮಾತಾಡ್ತಾರಂದ್ರೆ ನೀವು ನೋಡಿರ್ತೀರಿ. ಯಾಕ್ರಿ ಏನಲ್ಲ ಅವರು ಇವರು ಸಿದ್ದರಾಮಯ್ಯನವರು ಏನಪ್ಪ ಏನಯ್ಯ ಏಕವಚನದಲ್ಲಿ ಮಾತಾಡ್ತಾರೆ. ನಿಮಗೆ ಸತಿಗೆ ಮರ್ಯಾದೆ ಕೊಡಲ್ಲ ಅವರು. ಇನ್ನು ಜನಸಾಮಾನ್ಯರ ಗತಿ ಏನ್ರಿ? ಓಟ್ ಹಾಕಿದಂಥ ದಲಿತರವರಿಗೆ ಗತಿ ಏನ್ರಿ? ಒಂದೇ ವಿಷಯ ಅಲ್ಲ. ಇವತ್ತು ಪ್ರತಿಯೊಂದು ಈ ಒಂದು ಎಷ್ಟು ದುಡ್ಡು ಸಚಿವನಾದ ನಾಗೇಶ್ ಅಂತೇಳಿ ಅವರಿಗೆ ಜೈಲಿಗೂ ಹೋಗಿ ಬಂದರು. ಆ ಹಣವನ್ನು ನಮಗೆ ನಾಚಿಕೆ ಆಗ್ಬೇಕು. ನಮ್ಮ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾಚಿಕೆ ಆಗಬೇಕು. ಈ ದುಡ್ಡನ್ನು ಒಯ್ದು ಬೇರೆ ರಾಜ್ಯ ಚುನಾವಣೆಗೆ ಬಳಸ್ತಾರೆ. ನಿಮಗೆ ನಾಚಿಕೆ ಆಗಬೇಕು. ನಮ್ಮ ದುಡ್ಡು ನಮ್ಮ ಜನ ಕಟ್ಟಿರ್ತಕ್ಕಂಥ ತೆರಿಗೆ ಹಣವನ್ನು ನೀವು ಬೇರೆ ರಾಜ್ಯದ ಹೋಗಿ ಚುನಾವಣೆಗೆ ಬಳಸ್ತೀರಿ, ನಾಚಿಕೆ ಆಗಲ್ಲ. ನಿಮ್ಮ ದುಡ್ಡು ಬಳಕೆ ಮಾಡಿರಿ, ನಿಮ್ಮ ಪಕ್ಷದ ದುಡ್ಡು ಬಳಕೆ ಮಾಡಿರಿ. ಇನ್ನು ಇದೇ ಥರ ನೀವು ಮಾಡ್ಕೊಂಡು ಹೋದ್ರಂದ್ರೆ ಮುಂದಿನ ದಿನಗಳಲ್ಲಿ ನೀವು ಭಾಳ ಪಾಠ ಕಲಿಸ್ತೀವಿ. ಮತ್ತು ನಿಮ್ಗೆ ಇನ್ನೂ ಒಂದು ಏನಾಗ್ಯದ, ಕಾನೂನು ಸುವ್ಯವಸ್ಥೆಯಲ್ಲಿ ಪೂರಾನೇ ಸ್ವಲ್ಪ ಅಲ್ರಿ, ಪೂರಾನೇ ಮಾನ್ಯಳಾಗಿರ್ಬೋದು. ಹುಬ್ಬಳ್ಳಿಯಲ್ಲಿ ಒಂದು ದಲಿತ ಹೆಣ್ಣುಮಗಳು ವ್ಯವಸ್ಥೆಗೊಳಿಸಿದಾಗಿರ್ಬೋದು. ಮೊನ್ನೆನೇ ಒಂದು ಮೈಸೂರಲ್ಲಿ ಅವರ ಕ್ಷೇತ್ರದಲ್ಲಿ ಒಂದು ಅಧಿಕಾರಿಗಳಿಗಂತೂ ಅವರು ಏನೂ ತಿಳಿಯೋದಲ್ಲ. 2 ಘಟನೆ ತಮ್ಮ ಮುಂದೆ ಆಗಿದ್ದವು. ಕಾನೂನ ಇದು ಹಂಗಾದ್ರೆ ಮುಂದೆ ನಡೆಯಲ್ಲ. ಇನ್ನು ಮುಂದೆ ಸುಮ್ಮನೆ ಮಂದಿಗೆಲ್ಲ ದಾರಿ ತಪ್ಪಿಸೋದು ಕೆಲಸ ಮಾಡ್ಲತ್ತಾರೆ. ಏನು ಮಾಡ್ತಾರೆ? ತಿಳಿದಿರುವಂತೆ ಏನು ದಲಿತರು ಮತ್ತು ಮಹಿಳೆಯರ
ಆ ಯೋಜನೆಗಳಿಗೆ ಇವತ್ತು ಕಡಿತಗೊಳಿಸಲಾಗಿದೆ. ಆದ್ದರಿಂದ ಆ ಯೋಜನೆಗಳು ಸಂಪೂರ್ಣವಾಗಿ ನೀಡಬೇಕೆಂಬ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಹೋರಾಟ ಪರಿಗಣಿಸಿ ರಾಜ್ಯ ಸರ್ಕಾರ ಕುಟುಂಬಕ್ಕೆ ನ್ಯಾಯ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಕರ್ನಾಟಕ ರಾಜ್ಯದಲ್ಲಿ ನಡೀತಿರುವಂತಹ ದಲಿತ ಮಹಿಳೆಯರ ಮೇಲೆ ನಡೆಸಿರುವಂತಹ ಅತ್ಯಾಚಾರ ಕೊಲೆ ಪ್ರಕರಣಗಳನ್ನು ಖಂಡಿಸಿ ಇಂದು ಹೋರಾಟ ಮಾಡುವ ಮುಖಾಂತರ ಆ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆನ್ನುವಂತಹ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಒಂದು ವೇಳೆ ತಮಗೆಲ್ಲ ತಿಳಿಸುವಂತೆ ಏನು ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರ ಮೇಲೆ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಪಕ್ಷ ಯಾಕಂತ ಹೇಳಿದ್ರೆ ಇವತ್ತು ಸರಣಿಯಾಗಿ ದಲಿತರ ಮೇಲೆ, ದಲಿತ ಮಹಿಳೆಯರ ಮೇಲೆ ಇವತ್ತು ಸರಣಿಯಾಗಿ ಕೊಲೆಗಳು